ಮಾಡ್ತೀವಿ ಪ್ರಚಾರನ. ಇವತ್ತು ಅವ್ರು ಏನಾಗಿದೆ ಅಂತ ಅವಳು ಎಂತ ಇನ್ನೊಬ್ಳಿದ್ದಾಳೆ ಅಮ್ಮ, ಅವಳೇನು ಹೆಂಗ್ಸೇನ್ರಿ ಅವಳು? ಲೇ 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 ಹೆಣ್ಣೇನ ನೀನು? ಹೆಣ್ಣಿನ ಕುಲಕ್ಕೆ ಕಳಂಕ ಕಣೆ ನೀನು. ಅವಳು ಒಬ್ಬ ಹೆಂಗ್ಸಾಗಿ ಅವನ ಮರ್ಮವನ್ನು ಕೊಂದಿದ್ದಾಳೆ. ಆ ಪಾಪ ಅವನ ಹೊಟ್ಟೆರ್ತಕ್ಕಂಥ ಪಾಪ ಏನಾಗ್ಬೇಕು? ಅವಳು ಹೊಟ್ಟೆರ್ತಕ್ಕಂಥ ಪಾಪು. ಅಯ್ಯೋ ನೀನು ಬಾಳ ಭಕ್ತಿಸ್ಕೊಳ್ಳ, ನೀನ್ ಚಾಪೆಲ್ ಮುದ್ರಕೊಂಡಾಗ ನಿನ್ನ ಬಾಯಿಗೆ ನನ್ನ ನಾಳೆ ಎಕ್ಕಳ ತುರ್ಕ. ಇನ್ನು ಪ್ರಪಂಚನೇ ನೋಡಿಲ್ಲ ಪಾಪು, ತಂದೆ ಮುಖ ನೋಡಿಲ್ಲ ಅಂತಲ್ಲಿ ಏನಾಯ ಕೃತ್ಯ ಮಾಡಿದ್ರೆ ಏನಾಗವ್ರೆ, ಇವ್ರ ಜೊತೆಲಿ ಯಾರ್ಯಾರವ್ರೆ ಅವರೆಲ್ಲರೂ ಗಲ್ಲಿ ಶಿಕ್ಷೆ ಸೇರಿಸ್ಬೇಕು. ಮಾತಿಗೆ ಮುಂಚೆ ನಾನ್ ವೀರಾಪುರದ ಪಟೇಲ ಅಂತ ಕೊಚ್ಕತಾ ಇದ್ದಲ್ಲ, ಈಗ ನಟ ದರ್ಶನ್ ವಿರುದ್ಧ ಸಿಡಿದೆದ್ದ ಮಂಡ್ಯ ರೈತರು. ದರ್ಶನ್ ವಿರುದ್ಧ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಯ್ಯಯ್ಯೋ, ಹಳೆ ಗಾಯನೇ ಇನ್ನ ಹಸಿ ಆಮ್ಲೆಟ್ ಇದ್ದಂಗೈತೆ, ಅದ್ರ ಮೇಲೆ ಹಾಕೊಂಡ್ ಕೊಡ್ತಾರಲ್ಲಪ್ಪ. ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯ ರೈತ ಸಂಘದಿಂದ ದರ್ಶನ್ ವಿರುದ್ಧ ಪ್ರೊಟೆಸ್ಟ್. ಕಷ್ಟ ಮೇಲ್ ಕಷ್ಟ, ಲೇಟ್ ಮೇಲ್ ಲೇಟು, ನೋವು ಮೇಲ್ ನೋವು ಅಂದ್ರೆ ಇದೇನಾ ಭಗವಂತ? ಆದ್ರೂ ಈ ನನ್ನ ಮಗನ್ ರೇಂಜ್ ಇದು ಕಡಿಮೆನೆ. ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದು, ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಹಸಿರು ಬಾವುಟ ಹಿಡಿದು ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಲ್ಲಿನ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಕರ್ನಾಟಕ ರಾಜ್ಯ ರೈತ ಸಂಘ ಹೀಗೆ 10 ವರ್ಷ ಮುಂದುವರೆದ್ರೆ ನಮ್ಮ ದೇಶದಲ್ಲಿ ರೈತರನ್ನ ದುರ್ಬೀನ್ ಹಾಕೊಂಡು ಹುಡುಕ್ಬೇಕಾಗುತ್ತೆ. ದರ್ಶನ್ ಸೇರಿದ ಹಾಗೆ ಉಳಿದೆಲ್ಲ ಆರೋಪಿಗಳಿಗೂ ಗಲ್ಲು ಶಿಕ್ಷೆಯಾಗಬೇಕು ಅಂತಿದ್ದಾರೆ ಅಲ್ಲಿನ ಪ್ರತಿಭಟನಾ ನಿರತ ರೈತರು. ನೋಡಿಲೆ, ಇವತ್ತು ನೀನು ಹಾಕೋ ಸ್ಟೆಪ್ 100 ಓಟ್ಗಳಿಗೆ ಈಕ್ವಲ್ಸ್ ಆಗಿಬಿಡ್ಬೇಕು. ಕೊಚ್ಚಿ ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ ನಡೀತು, ಚಿತ್ರದುರ್ಗದಲ್ಲಿ ಪ್ರೊಟೆಸ್ಟ್ ನಡೀತು. ಈಗ ಮಂಡ್ಯ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನ ಮೇಲೆ ಬಿದ್ದಿರೋದು ಅಂತಿಂತ ದೃಷ್ಟಿಯಲ್ಲ, ಶನಿದು ವಕ್ರ ದೃಷ್ಟಿ. ಸರ್, ಇದು ಅಮಾನುಷವಾದ ಕೃತ್ಯ. ದರ್ಶನ್ ಅವರು ಒಳ್ಳೆ ಸ್ಟಾರ್ ಆಗಿ ಬೆಳೆದಂತ ವ್ಯಕ್ತಿ. ಅವನ ಯೋಗ್ಯತೆಗೆ ಇವತ್ತು ಅವನು ಏನು ಬೆಳೆದಿದ್ದ ಅದನ್ನೆಲ್ಲ ಹಾಳಾಗೋಗಿದೆ ಇವತ್ತು. ಇದೆಲ್ಲ ಕಾಮನ್ ಕಂಡ್ರ, ಏನ್ ಫಸ್ಟ್ ಟೈಮ್? ಚಿತ್ರರಂಗವನ್ನ ಬ್ಯಾನ್ ಮಾಡ್ಬೇಕು, ಇದು ಉಚ್ಚಾಟನೆ ಮಾಡ್ಬೇಕು. ಅವನಿಗೆ ಚಿತ್ರರಂಗದವರು ಇವತ್ತು ಉಚ್ಚಾಟನೆ ಮಾಡ್ಬೇಕು ಅವನ್ನ. ಯಾವುದೇ ಕಾರಣಕ್ಕೂ ಮತ್ತೆ ಚಿತ್ರರಂಗದಲ್ಲಿ ಅವನ ಮುಖ ಕಾಣಕೂಡದು ಪರದೆ ಮೇಲೆ. ಶಾಂತ ಮಾಡ್ತಾ ಇದ್ರಿ, ಏನು ಟೈಮ್ ಚೆನ್ನಾಗಿ ತಿಂಗ್ ಬೆಳೆದ್ಬಿಟ್ಟಿ. ಇನ್ ಮುಂದೆ ನಿಮಗೆ ಗ್ರಹಚಾರ ಸರಿ ಇಲ್ಲ. ಸೇಫ್ಟಿಗೆ ಯಾವ್ದಾದ್ರು ಇಲ್ಲಿ ತಲೆ ಕೊಟ್ಟು ಸತ್ತೋಗ್ಬಿಡಿ ಸ್ವಾಮಿ, ಸತ್ತೋಗ್ಬಿಡಿ. ತುಂಬಾ ಗರ್ಭಿಣಿ, 5 ತಿಂಗಳು ಗರ್ಭಿಣಿ. ಆ ಮಗುವಿನಲ್ಲಿ ಹೊಟ್ಟೆರ್ತಕ್ಕಂಥ ಮಗುಗೆ ತಂದೆ ಯಾರು ಅಂತ ಗೊತ್ತಿಲ್ಲ, ಪ್ರಪಂಚನೇ ಗೊತ್ತಿಲ್ಲ. ಅಂತದ್ರಲ್ಲಿ ಇವತ್ತು ಅಮಾನುಷವಾಗಿ ಮರ್ಮಾಂಗವನ್ನು ಸುಟ್ಟು ಇವತ್ತಿಂದ ನಿನಗೆ ಅಡ್ಗಾಯಿಸ್ಕೊಂಡು ನೀನ್ ಯಾವ ಹೆಣ್ಣನ್ನ ಮೋಹಿಸಿದ್ದೆ ಅದೇ ಹೆಣ್ಣು ನಿನಗೆ ಬ್ಯಾಕ್ ಫೈರ್ ಮಾಡ್ತಾಳೆ. ಇವನು ತುಗುದೀಪ್ ಶ್ರೀನಿವಾಸು ಇಂಥ ಲೋಫರ್ ಕೆಲಸ ಮಾಡಿಲ್ಲ, ದೇವೇಂದ್ರ ಗೋಪಾಲ್ ಇಂಥ ಲೋಫರ್ ಕೆಲಸ ಮಾಡಿಲ್ಲ, ವಜ್ರಮುನಿ ಇಂಥ ಕೆಲಸ ಮಾಡಿಲ್ಲ, ಕಳನಾಯಕ ಇಂಥ ಲೋಫರ್ ಕೆಲಸ ಮಾಡಿಲ್ಲ. ಇವತ್ತು ಅವನು ಕಳನಾಯಕನ ಮಗನಾಗಿ ಅವನ ಹೆಸರು ಉಳಿಸ್ಬಿಟ್ಟಿದ್ದಾನೆ. ಆದ್ರಿಂದ ದಯವಿಟ್ಟು ಇವನು ಯಾವುದೇ ಕಾರಣಕ್ಕೂ ಬಿಡುಕೊಡೋದು, ಗಲ್ಲಿಗೇರಿಸಬೇಕು, ಇದರ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಕೇಳ್ತೀನಿ. ಏನಪ್ಪ ಮಾಡೋದು? ಈ ಕಡ್ಲೆಪುರಿ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಗತಿ ಏನು? ಸರ್ ನೋಡಿ ಸರ್, ಇವನು ಯಾವ ದರ್ಶನ್ ಸರ್? ಇವನು ಸರ್ 6.5 ಕೋಟಿ ಕನ್ನಡ ಕೊಟ್ಟಿರೋದು ಭಿಕ್ಷಾಲ್ ದರ್ಶನ್ ಇವನು ಸರ್. ಹೋಗಿ ಹೇಳಿ ನಿಮ್ಮ ಓನರ್ಗೆ. ಹಲೋ ಸುಸ್ಮಿ, ಕೇಳಿಸ್ಕೊಂತ ಇದೀನಪ್ಪ. ಇವನಿಂದ ಇವನು ದರ್ಶನ್ ಅಲ್ಲ ಸರ್, 6.5 ಕೋಟಿ ಕನ್ನಡ ಜನತೆ ಕೊಟ್ಟಿರುವಂತ ಭಿಕ್ಷಾಲ್ ದರ್ಶನ್ ಇವನು. ಆ ಭಿಕ್ಷಲಿ ಹೀರೋ ಇವನು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ರೇಣುಕಾ ಸ್ವಾಮೀಜಿ ಸಾವು ಬಾಡಿ ಸಿಕ್ತು, ಆವತ್ತಿಂದ ಇವನು ಹೀರೋ ಅಲ್ಲ ಸರ್, ಖಳನಾಯಕ. ಏನಂದೆ? ಸತ್ಯವಾದ ಮಾತು ಹೇಳಿದ್ರಿ ಹಿಂದೆ. ಜೊತೆಗೆ ಈ ಚಲನಚಿತ್ರ ಮಂಡಳಿ, ವಾಣಿಜ್ಯ ಮಂಡಳಿ ಅವರಿಗೆ ಯೋಗ್ಯತೆ ಇದ್ರೆ ಇವನ್ ಇದೇ ಫಸ್ಟ್ ಅಲ್ಲ, 16 ಬಾರಿ ಕಾಂಟ್ರವರ್ಸಿ ಆಗಿದೆ. ಹೌದೇನ್ಲಾ? ಬಡವ್ರ ಮಕ್ಕಳು ಕೊಡ್ತಿದ್ದಾನೆ, ಲೈಟ್ ಬಾಯ್ಗಳು ಕೊಡ್ತಿದ್ದಾನೆ. ಮೈಸೂರಿನಲ್ಲಿ ಸಂದೇಶ್ ಪ್ರಿನ್ಸ್ ಹೋಟ್ಲಲ್ಲಿ ಸಪ್ಲೈರ್ಗೆ ಒಬ್ಬ ದಲಿತ ಕುಟುಂಬದನಿಗೆ ಹೊಡೆದು ಅಲ್ಲೇ ಮಾಡಿದ್ದಾನೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ದರ್ಶನ್ ಮರ್ಡರ್ ಕೇಸಲ್ಲಿ ಸೇರ್ಕೊಂಡು ಎಫ್ಐಆರ್ ಹಾಕಿದ್ರೆ ಅವ್ನು ಆರೋಪಿ ಅಲ್ಲ, ವಿಚಾರಣೆ ಕೈದಿ. ಬೇರೆ ಅಮಾಯಕರು ಮಕ್ಕಳುಗಳು, ರಾಜಕಾರಣಿಗಳು ಮತ್ತೊಂದು ಸಿಕ್ಕಿದ್ರೆ ಅವ್ರು ಮಾತ್ರ ಕೈದಿನ. ಇಷ್ಟು ದಿನ ನಿನ್ ಯಾರು ಏನು ಮಾಡಕ್ ಆಗಲ್ಲ ಅಂತ ನಿಗ್ರಾಡ್ತಿದ್ದೆ. ಈಗ ಬರ್ತಾನೆ ರಾಮ ದಡಿ ತಗೊಂಡು ನನ್ ಫಿಟ್ಟಿಂಗ್ ಕೆಲಸ ಮುಗೀತು, ನಾ ಬರ್ಲಾ? ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.